ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಕಿ ಶ್ರೀರಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಡ್ತೀನಿ ಅಂತಂದರೆ, ಕಂಪ್ಲೀಟ್ಲಿಯಾಗಿ ನೀವು ಕೈನ್ಮಾಸ್ಟರ್ನ ಹೇಗೆ ಯೂಸ್ ಮಾಡೋದು, ಹಾಗೆ ಇದರಲ್ಲಿರೋ ಎಲ್ಲ ಟೂಲ್ಸ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ನಿಮಗೆ ಇದ್ರ ಬಗ್ಗೆ 1% ಕೂಡ ಗೊತ್ತಿಲ್ಲ ಅಂತಂದ್ರು ಈ ವಿಡಿಯೋನ ಕೊನೆ ತನಕ ನೋಡಿದರೆ ನೀವು ಕೂಡ ಎಲ್ಲ ರೀತಿಯ ವಿಡಿಯೋನ ಕೈನ್ಮಾಸ್ಟರ್ ಅಪ್ಲಿಕೇಶನ್ನಲ್ಲೇ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ಯಾಕಂತಂದರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ನೀವೇ ಮೊದಲು ನೋಡ್ತಾ ಇರ್ಬೋದು. ಸ್ನೇಹಿತರೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಪ್ಲೇ ಸ್ಟೋರಲ್ಲಿ ಕೂಡ ಸಿಗುತ್ತೆ. ನೀವು ಎಲ್ಲರೂ ಮೋಡ್ ಅಪ್ಲಿಕೇಶನ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೇನೆ. ಮೋಡ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ಕೈನ್ಮಾಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಜೊತೆ ಕೈನ್ಮಾಸ್ಟರ್ನ ಅಪ್ಲಿಕೇಶನ್ನ ಓಪನ್ ಮಾಡಿದ ನಂತರ ಈ ರೀತಿಯಾದ ಒಂದು 3 ಆಪ್ಷನ್ ಕಾಣ್ತಿದೆ. ಮೊದಲನೇದು ಬಂದ್ಬಿಟ್ಟು ಗೆಟ್ ಮೋರ್ ಅಂತ ಆಪ್ಷನ್ನು, ಎರಡನೇದು ಬಂದ್ಬಿಟ್ಟು ಪ್ರಾಜೆಕ್ಟ್ ಅಂತ ಆಪ್ಷನ್ನು, ಮೂರನೇದು ಬಂದ್ಬಿಟ್ಟು ಒಂದು ಯೂಟ್ಯೂಬ್ನ ಐಕಾನ್ ಕಾಣಿಸ್ತಿದೆ. ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಸಾಕು ಯೂಟ್ಯೂಬ್ನ ಕೈನ್ಮಾಸ್ಟರ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಆಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಗೆಟ್ ಮೋರ್ನ ಏನಕ್ಕೆ ಯೂಸ್ ಮಾಡ್ಕೋಬೇಕು ಅಂತಂದರೆ, ಯಾವ ರೀತಿಯಾದ ಒಂದು ಫಾಂಟ್ ಸ್ಟೈಲ್ ಇರ್ಬೋದು, ಆ್ಯನಿಮೇಷನ್ ಆಗಿರ್ಬೋದು, ಎಫೆಕ್ಟ್ಸ್ ಇರ್ಬೋದು, ಡೌನ್ಲೋಡ್ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ವೀಡಿಯೋನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಇಲ್ಲಿ ನೋಡ್ಬೋದು 16:9 ಅಂತ ಇದೆ, 9:16 ಅಂತ ಇದೆ, 1:1 ಅಂತ ಇದೆ. ಇದು 16:9 ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ, ಒಂದು ಯೂಟ್ಯೂಬ್ನ ಚಾನಲ್ ಯಾರು ಇದ್ದರೆ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ. ಯಾಕಂತಂದರೆ ಯೂಟ್ಯೂಬ್ನ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ 16:9 ಯೂಸ್ ಆಗುತ್ತೆ ಸ್ನೇಹಿತರೆ. ಹಾಗೆ 9:16 ಯಾವುದು ಟ್ರೆಂಡಿಂಗ್ ವೀಡಿಯೋಸ್ ಇರ್ಬೋದು ಅಥವಾ ಟಿಕ್ ಟಾಕ್ ವೀಡಿಯೋಸ್ ಇರ್ಬೋದು, ಮುಂತಾದ ವೀಡಿಯೋಸ್ಗಳಿಗೆ ಯೂಸ್ ಆಗುತ್ತೆ. 1 ವೀಡಿಯೋನು ನಮ್ಗೆ ಇಷ್ಟ ಬಂದಂಗೆ, ಅಂದರೆ ವಾಟ್ಸಪ್ ಸ್ಟೇಟಸ್ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀತಿಯ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ಬೋದು, ಅದಕ್ಕೆ ಯೂಸ್ ಆಗುತ್ತೆ. ನಾನು ಇಲ್ಲಿ 16:9 ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಯಾವ ಥರ ಆಗಿ ನೀವು ವೀಡಿಯೋನ ಕ್ರಿಯೇಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಾಗೆ ನೋಡ್ಬೋದು ಮೀಡಿಯಾ ಅಂತ ಕಾಣಿಸ್ತಿದೆ, ಇಲ್ಲಿ ಮೀಡಿಯಾ ಅಂತ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಲೇಯರ್ ಅಂತ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ವಾಯ್ಸ್ ಅಂತ ಇದೆ, ಆಡಿಯೋ ಅಂತಿದೆ. ಈ 4 ಆಪ್ಷನು ಕೂಡ ವರ್ಕ್ ಆಗುತ್ತೆ ಈ ಕೈನ್ಮಾಸ್ಟರ್ದಲ್ಲಿ. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿರೋ ಆಪ್ಷನ್ ಕೂಡ ಇದು ಕ್ಯಾಮ್ರಾ ರೋಲ್ ಅಂತ. ನೀವು ಸ್ಪಾಟಲ್ಲಿ ಕೂಡ ಯಾವುದೇ ರೀತಿಯಾದ ಒಂದು ರೋಲ್ಗಳು ಮಿಸ್ ಆಗಿದ್ದರೆ, ಅಂದರೆ ವೀಡಿಯೋಗಳು ಮಿಸ್ ಆಗಿದ್ರೆ ಸ್ಪಾಟಲ್ಲೇ ನೀವು ವೀಡಿಯೋ ಮಾಡ್ಕೋಬೋದು. ಓಕೆನಾ? ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ವೀಡಿಯೋನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಸೆಲೆಕ್ಟ್ ಮಾಡಿ ಅಂತ ಕೊಡ್ತಿದ್ದೆ. ನಾನು ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ವಿಡಿಯೋ ನೋಡಿರ್ಬೋದು ತುಂಬಾ ಲೆಂತಿಯಾಗಿ ಆ್ಯಂಡು ತುಂಬಾ ಲಾಂಗ್ ಆಗಿದೆ. ಆ್ಯಂಡು ನೋಡ್ಬೋದು ಸ್ನೇಹಿತರೆ, ಈ ರೀತಿದೊಂದು ವಿಡಿಯೋ ಕಾಣಿಸ್ತಿದೆ ಯಾವುದು. ಮತ್ತು ಇಲ್ಲಿ ಒಂದು ಕೆಲವೊಂದು ಆಪ್ಷನ್ ಕಾಣಿಸ್ಬೋದು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಆಪ್ಷನ್ ಕಾಣಿದೆ, ಕಟ್ಟರ್ ಇರ್ಬೋದು, ಸ್ಟಾರ್ಟ್ ಪೊಸಿಷನ್ ಯಾವ ಥರ ಇರಬೇಕು, ಎಂಡ್ ಪೊಸಿಷನ್ ಯಾವ ಥರ ಇರಬೇಕು, ಅಥವಾ ಆ್ಯಂಡ್ ಸೌಂಡು ಆ್ಯಂಡ್ ಗ್ರಾಫಿಕ್ಸು, ಸ್ಪೀಡು, ರಿವರ್ಸು, ಮುಂತಾದ ಒಂದು ಆಪ್ಷನ್ ಕಾಣ್ತಿದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕಟ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಒಂದು ಲೆಂತ್ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ವಿಡಿಯೋ ಲೆಂತ್ ಆಗಿದ್ರೆ ಈ ವಿಡಿಯೋನ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಶಾರ್ಟಾಗಿ ಒಂದು ವಿಡಿಯೋನ ಕಟ್ ಮಾಡ್ಕೋಬೇಕು ಅಂತ ಇಲ್ಲಿ ಟ್ರಿಮ್ ಟು ಲೆಫ್ಟ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಒಂದು ವಿಡಿಯೋ ಎಡಭಾಗಕ್ಕೆ ಕಟ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಒಂದು ವಿಡಿಯೋನ ನಮ್ಮ ಕಟ್ ಮಾಡಿಕೊಂಡೆ, ಟ್ರಿಮ್ ಟು ಲೆಫ್ಟ್ ಅಂತ ಹೊಡೆದಿದ್ದಕ್ಕೆ ಇಲ್ಲಿ ವಿಡಿಯೋನ ಲೆಫ್ಟಲ್ಲಿ ವಿಡಿಯೋ ಕಟ್ ಆಗಿದೆ. ಹಾಗಾದರೆ ರೈಟಲ್ಲಿ ಕಟ್ ಆಗಬೇಕು ಅಂದರೆ ಅಲ್ಲೇ ನಿಮಗೆ ಎಲ್ಲಿ ತನಕ ಬೇಕು ಅಲ್ಲಿ ತನಕ ವಿಡಿಯೋ ನಿಲ್ಲಿಸ್ಕೊಂಡು ಟ್ರಿಮ್ ಟು ರೈಟ್ ಅಂತ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವಿಡಿಯೋ ಕಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಮತ್ತೊಮ್ಮೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಝೂಮ್ ಇನ್ ಅಂದರೆ ಸ್ಟಾರ್ಟ್ ಪೊಸಿಷನ್ ಯಾವ ಥರ ಇರಬೇಕು, ಎಂಡ್ ಪೊಸಿಷನ್ ಯಾವ ಥರ ಇರಬೇಕು. ಈ ವಿಡಿಯೋಗೆ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಅವಶ್ಯಕತೆ ಇದ್ದರೆ ಈ ರೀತಿಯಾದ ಒಂದು ಝೂಮ್ ಇನ್ ಝೂಮ್ ಔಟ್ನ ಅಂತಂದರೆ ಸ್ಟಾರ್ಟ್ ಪೊಸಿಷನ್ ಯಾವ ಥರ ಇರಬೇಕು, ಎಂಡ್ ಪೊಸಿಷನ್ ಯಾವ ಥರ ಇರಬೇಕು ಅಂತ ಮಾಡ್ಕೋಬೋದು. ನನಗೆ ಇಲ್ಲಿ ಯಾವ ರೀತಿಯ ಒಂದು ಸ್ಟಾರ್ಟ್ ಪೊಸಿಷನ್ನು ಬೇಡ, ಎಂಡ್ ಪೊಸಿಷನ್ನು ಬೇಡ ಅಂತ ಅಂದ್ಕೊಂಡು ಇಲ್ಲಿ ಏಕ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮತ್ತೊಮ್ಮೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಸೌಂಡು. ನಿಮ್ಮ ಒಂದು ವಿಡಿಯೋದಲ್ಲಿ ವಾಲ್ಯೂಮ್ನ ಪಿಚ್ ಜಾಸ್ತಿ ಮಾಡಬೇಕು ಅಂತಂದರೆ ಈ ಒಂದು ವಾಲ್ಯೂಮ್ ವರ್ಕ್ ಮಾಡುತ್ತೆ. ಅಂದರೆ ಐ ಪಿಚ್ ವಾಲ್ಯೂಮ್ನ ನೀವು ಜಾಸ್ತಿ ಮಾಡ್ಕೋಬೋದು. ಅಲ್ಲಿ ಆಟೋ ವಾಲ್ಯೂಮ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಆಮೇಲೆ ಇಲ್ಲಿ ಗ್ರಾಫಿಕ್ಸ್ ನೋಡಿರ್ಬೋದು, ಕೆಲವೊಂದು ಗ್ರಾಫಿಕ್ಸ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಅವರೇ ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಒಂದು ಗ್ರಾಫಿಕ್ಸ್ನ ಕೊಟ್ಟಿರ್ತಾರೆ. ಒಂದು ಯಾವುದೇ ರೀತಿ ಒಂದು ಟೈಟಲ್ ಗ್ರಾಫಿಕ್ಸ್ ಇರ್ಬೋದು,
ಮತ್ತು ನೋಡ್ಬೋದು ಇಲ್ಲಿ ನಾನು ಟೈಟಲ್ನ ಬೇಸಿಕ್ ಟೈಟಲ್ ಎಫೆಕ್ಟ್ನ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಯಾಕಂದರೆ ನಾನು ಈ ಇದರಲ್ಲಿ ನನ್ನ ಒಂದು ಚಾನಲ್ ನೇಮ್ನ ಹಾಕಿ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ನೋಡ್ಬೋದು ಇಲ್ಲಿ ನಾನು ಟೆಕ್ಕಿ ಶ್ರೀರಾಮ್ ಅಂತ ಈ ರೀತಿಯಾಗಿ ಒಂದು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನಾವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕರೆಕ್ಟ್ ಪೊಸಿಷನ್ ಇಟ್ಟಿದ್ದೀನಿ. ಕ್ಲಿಕ್ ಮಾಡ್ತೀನಿ. ಯಾವ ರೀತಿಯಾಗಿ ಸಕ್ಕದಾಗಿ ಒಂದು ಆ್ಯನಿಮೇಷನ್ ವರ್ಕ್ ಆಗ್ತಿದೆ. ಎಫೆಕ್ಟ್ಸ್ ಇರ್ಬೋದು, ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೊಮ್ಮೆ ನೋಡ್ಬೋದು, ಇಲ್ಲಿ ನೋಡ್ಬೋದು ಸ್ಪೀಡ್ ಮೋಷನ್ನ ಯಾವ ಥರ ಒಂದು ಸ್ಪೀಡ್ ಮೋಷನ್ ಮಾಡ್ಕೋಬೋದು. ಅಂದರೆ ನಿಮಗೆ ಸ್ಲೋ ಮೋಷನ್ ಆಗಿರ್ಬೋದು, ಸ್ಪೀಡ್ ಮೋಷನ್ ಅಂತೂ ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ಸ್ಲೋ ಮೋಷನ್ನು 0.25x ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ 25x ತನಕ ಬಂದರೆ ಇದು ಸ್ಪೀಡ್ ಮೋಷನ್ ಆಗುತ್ತೆ. ಇಲ್ಲಿ ನನಗೆ ಯಾವುದೇ ರೀತಿ ಬೇಡ ಅಂತ 1x ಹಾಕ್ಕೊತೀನಿ. ಸ್ಟಾರ್ಟಿಂಗ್ ಯಾವ ಥರ ಇತ್ತು ಅಷ್ಟರಲ್ಲೇ. ಓಕೆನಾ, ಮತ್ತೊಮ್ಮೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಡಿ. ನೋಡ್ಬೋದು ಇಲ್ಲಿ ರೊಟೇಟ್ ಆ್ಯಂಡ್ ಮಿರರಿಂಗ್ ಅಂತಿದೆ. ರೊಟೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲ ರಿವರ್ಸ್ ಅಂತ ಕಾಣಿಸ್ತಿದೆಯಲ್ಲ, ಫಸ್ಟು ರಿವರ್ಸ್ ಮೇಲೆ ಅದು ರಿವರ್ಸ್ ನಿಮ್ಮ ಸ್ಟಾರ್ಟಿಂಗ್ ಪೊಸಿಷನಲ್ಲಿ ವೀಡಿಯೋ ಇರುತ್ತೆ, ಎಂಡ್ ಪೊಸಿಷನಿಂದ ವೀಡಿಯೋ ಮಾಡ್ಕೋಬೋದು. ಮತ್ತು ಇಲ್ಲಿ ರೊಟೇಟು ಮಿರರಿಂಗ್ ಅಂತ ಕಾಣಿಸ್ತಿದೆ. ಇಲ್ಲಿ ರೊಟೇಟು ಮಿರರಿಂಗಲ್ಲಿ ಏನಪ್ಪ ಅಂದರೆ ಮಿರರಿಂಗಲ್ಲಿ ಉಲ್ಟಾ ಪಲ್ಟಾ ಆಗ್ತಿರುತ್ತೆ. ಈ ರೊಟೇಟಲ್ಲಿ ನಿಮ್ಮ ಒಂದು ವೀಡಿಯೋ ರೊಟೇಟ್ ಮಾಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ಏನು ಹೇಳಂಗಿಲ್ಲ, ನೋಡ್ಬೋದು ಈ ರೀತಿಯಾಗಿ ಒಂದು ರೊಟೇಟ್ ವೀಡಿಯೋ ಮಾಡ್ಕೋಬೋದು. ಆ್ಯಂಡ್ ಓಕೆ, ಮೊದಲನೇ ಹೆಂಗಿತ್ತು ವೀಡಿಯೋ ಹಂಗೆ ಮಾಡಿಕೊಂಡೆ. ಮತ್ತು ಇಲ್ಲಿ ಕಲರ್ ಫಿಲ್ಟರ್ ಅಂತ ಕಾಣಿಸ್ತಿದೆ. ಏನಪ್ಪ ಅಂದರೆ ಒಂದು ವೀಡಿಯೋ ಒಂದು ಕಲರ್ನ ಅಂದರೆ ಜಾಸ್ತಿ ಮಾಡ್ಬೋದು ಅಥವಾ ಕಮ್ಮಿ ಮಾಡ್ಬೋದು. ಒಂದು ರೀತಿಯಾಗಿ ಚೆನ್ನಾಗಿ ಕಾಣೋ ರೀತಿಯಾಗಿ ವೀಡಿಯೋನ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ರೀತಿಯ ಒಂದು ಫ್ರೀಯಾಗಿ ಒಂದು ಎಫೆಕ್ಟ್ಗಳನ್ನ ಹಾಕಿದ್ದಾರೆ. ಇದು ಒಂದು ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ, ಮೊದಲಿಗೆ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ನಾನು ಹಿಂಗೆ ಅದೊಂದು ಫಿಲ್ಟರ್ನ ಹಾಕ್ಕೊಂಡೆ. ಓಕೆನಾ, ಮತ್ತು ಇಲ್ಲಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬ್ರೈಟ್ನೆಸ್ನ ಪಿಚ್ ಆಗಿರ್ಬೋದು ಅಥವಾ ಒಂದು ಡಾರ್ಕ್ನೆಸ್ನ ಕ್ರಿಯೇಟ್ ಮಾಡುತ್ತೆ. ನೋಡ್ಬೋದು ಇದನ್ನು ಒಂದು ಡಾರ್ಕ್ನೆಸ್ನ ಕ್ರಿಯೇಟ್ ಮಾಡುತ್ತೆ. ಇನ್ನೂ ಈ ಥರ ಡಾರ್ಕ್ನೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನು ಸುಮ್ಮನೆ ಒಂದು ವೀಡಿಯೋ ಮೇಲೆ ಎಡಿಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿದವನು ಡಾರ್ಕ್ನೆಸ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಲೈಟ್ನೆಸ್ನ ಕ್ರಿಯೇಟ್ ಮಾಡ್ಬೋದು. ವೈಟ್ ಆಗಿರ್ಬೋದು. ಇಲ್ಲಿ ಅಂತಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲಿ ವಾಲ್ಯೂಮ್ ಡೆವಲಪ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ರೀತಿಯಾದ ಒಂದು ವೀಡಿಯೋ ಅಥವಾ ಆಡಿಯೋ ಆಗಿರ್ಬೋದು ಅದರ ಪಿಚ್ ಸೌಂಡ್ ಯಾವತ್ತಿದ್ರು ಸಡನ್ನಾಗಿ ಕಮ್ಮಿ ಆಗಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಿದ್ದಿಲ್ಲ ಮೇಲ್ಗಡೆ ಪ್ಲಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸ್ಟಾರ್ಟಿಂಗ್ ಪೊಸಿಷನಿಂದ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದರೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡಿದರೆ ಈ ರೀತಿಯಾಗಿ ವಾಲ್ಯೂಮ್ ಪಿಚ್ ಕಮ್ಮಿ ಆಗುತ್ತೆ. ಸಡನ್ನಾಗಿ ಜಾಸ್ತಿ ಆಗಬೇಕು ಅಂದರೆ ಪಕ್ಕದಲ್ಲಿ ಮತ್ತೊಂದು ಮಾರ್ಕ್ ಮಾಡಿಕೊಂಡು ಜಾಸ್ತಿ ಮಾಡೋದು, ಅಥವಾ ನಾನು ಕಮ್ಮಿ ಮಾಡ್ತೀನಿ. ಅಂದರೆ ನೀವು ಸ್ಟಾರ್ಟಿಂಗು ವೀಡಿಯೋನ ಆನ್ ಮಾಡಿದಾಗ ಜೋರಾಗಿ ಬರ್ತಿರುತ್ತೆ, ಹೋಗ್ತಾ ನಂತರ ಕಮ್ಮಿ ಆಗುತ್ತೆ ವಾಲ್ಯೂಮ್ ಪಿಚ್ಚು. ಆ ರೀತಿಯಾಗಿ ಈ ರೀತಿಯಾಗಿ ಮಾಡ್ಬೋದು. ಓಕೆನಾ, ಈ ರೀತಿಯಾದ ಒಂದು ಓಕೆನಾ. ಮತ್ತು ಇಲ್ಲಿ ನೋಡ್ಬೋದು ವಾಯ್ಸ್ ಚೇಂಜರ್ ಅಂತಿದೆ, ಅದ್ರ ಬಗ್ಗೆ ನಿಮಗೇನು ಹೇಳೋದಿಲ್ಲ. ಯಾವ ರೀತಿಯಾದ ಒಂದು ವಾಯ್ಸ್ ನೋಡ್ಕೊಬೋದು. ಇಲ್ಲಿ ವಿಗ್ನೆಟ್ ಅಂತಿದೆ, ವಿಗ್ನೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಒಂದು ಕಾಣುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂತ ಯಾವ ರೀತಿ ಒಂದು ಫೋಟೋಸ್ ಇರ್ಬೋದು, ಆ್ಯನಿಮೇಷನ್ ಇರ್ಬೋದು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ನನಗೆ ಇದು ಯಾವ ರೀತಿಯಾದ ಒಂದು ಮಾಡ್ಕೊಳ್ಳೋ ಆಸಕ್ತಿ ಇಲ್ಲ. ಇಲ್ಲಿ ಎಫೆಕ್ಟ್ಸು ಅಂತಂದರೆ ಒಂದು ಫಿಲ್ಟರ್ಸು ಅಂದರೆ ಯಾವುದೇ ರೀತಿಯ ಒಂದು ಅಂದರೆ ಬ್ಲರ್ ಎಫೆಕ್ಟ್ಸ್ ಇರ್ಬೋದು. ಅಂದರೆ ಇಲ್ಲಿ ಯಾವುದೇ ರೀತಿ ಒಂದು ಕಲರ್ ಚೇಂಜರ್ ಅಂತೆಲ್ಲ ಇದೆ. ಇಲ್ಲಿ ಬ್ಲರ್ ಎಫೆಕ್ಟ್ಸ್ ಮಾತ್ರ ಕೊಟ್ಟಿರ್ತಾರೆ. ಇಲ್ಲಿ ಕೆಲವೊಂದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಸ್ಟಿಕ್ಕರ್ ಆಗಿರ್ಬೋದು, ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಚೆನ್ನಾಗಿರೋ ಸ್ಟಿಕ್ಕರ್ನೆಲ್ಲ ಡೌನ್ಲೋಡ್ ಮಾಡಿದ್ದೇನೆ. ನೋಡ್ಬೋದು ಕೆಲವೊಂದು ಸ್ಟಿಕ್ಕರು ಕಾಣ್ತಿದೆ. ನೋಡ್ಬೋದು ಇದೊಂದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಾಕ್ತೀನಿ. ಈ ರೀತಿಯಾದ ಒಂದು ಸ್ವಲ್ಪ ಲೆಂತಿಯಾಗಿ ಮಾಡಿ ಹಾಕಿದ್ರೆ ಕಾಣ್ಬೋದು. ನೋಡ್ಬೋದು ಸ್ನೇಹಿತರೆ, ಇತ್ತೀಗ ಹಾಕಿದಾಗ ಏನು ಚೆನ್ನಾಗಿ ಕಾಣಿಸ್ತಿತ್ತು. ಓಕೆ, ಹಾಗೆ ಟೆಸ್ಟ್ ಎಫೆಕ್ಟ್ಸ್ ಮೇಲೆ ಬಂದು ಇಲ್ಲಿ ಯಾವುದೇ ಟೆಸ್ಟ್ ಮೇಲೆ ಕ್ರಿಯೇಟ್ ಮಾಡಿಕೊಂಡ್ರೆ ನಾವು ಒಳ್ಳೆ ಒಂದು ಐಕನ್ನ ಟೆಸ್ಟ್ನ ಹಾಕೋಬೋದು. ಇಲ್ಲಿ ಯಾವ್ದು ಬೇಡ ಅಂದ್ಕೊಂಡು ಮೊದಲನ್ನ ಹಾಕಿದ್ದೀನಿ, ಅದಕ್ಕೋಸ್ಕರ ಇದು ಬೇಡ. ಓಕೆನಾ, ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ಡ್ರಾ ಅಂತ ಕಾಣಿಸ್ತಿದೆ. ನೀವು ಯಾವುದೇ ರೀತಿಯಾದ ಒಂದು ಮಾರ್ಕ್ ಆಗಿರ್ಬೋದು, ಏನಾರು ಒಂದು ತೋರಿಸೋದಿದ್ರೆ ಅದ್ರ ಈ ರೀತಿಯಾಗಿ ತೋರಿಸ್ಬೋದು ಈಸಿ ಆರಾಮಾಗಿ.
ಓಕೆನಾ. ಇಲ್ಲಿ ಮ್ಯೂಸಿಕ್ ನಾವು ಅದರಿಂದ ಆಡಿಯೋ ಆಗಿರ್ಬೋದು, ಏನೇ ಯಾವ ಒಂದು ಸೌಂಡ್ ಎಫೆಕ್ಟ್ಸ್ ಇರ್ಬೋದು ಆರಾಮಾಗಿ ಹಾಕ್ಬೋದು. ಆ್ಯಂಡ್ ಇಲ್ಲ ಕ್ಲಿಕ್ ಮಾಡಿಕೊಂಡ್ರೆ ವಿಡಿಯೋಗೆ ಒಂದು ರೆಕಾರ್ಡಿಂಗ್ ಅಥವಾ ವಾಯ್ಸ್ನ ರೆಕಾರ್ಡ್ ಕೂಡ ಮಾಡ್ಕೋಬೋದು ಆರಾಮ್ಸಾಗಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಬನ್ನಿ. ಹಾಗೆ ಪಾರ್ಟ್ 2 ವಿಡಿಯೋ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಪಾರ್ಟ್ 2 ವಿಡಿಯೋ ಬೇಡ ಅಂತಂದರೆ ನೋ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗಲ್ಲ. ಬಾಯ್ ಬಾಯ್.